ಎಷ್ಟು ಸಪೋರ್ಟ್, ಹಾಗೆ ನನ್ನ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ನಮ್ ಅಕ್ಕ. ಅವಳು ನೀನ್ ಮಾಡು, ನಾನು ನಿನ್ನ ಹತ್ರನೇ ಸ್ಯಾರಿ ತಗೊಂತೀನಿ, ನಾನು ನಿನ್ಬಿಟ್ಟು ಯಾರ ಹತ್ರನೂ ಸ್ಯಾರಿ ತಗೊಳಲ್ಲ, ನಾವ್ ಹಾಕಿರೋ ದುಡ್ಡು ಇಲ್ಲ, ಸೀರೆಗಳು ಹೋಗ್ತಾನೂ ಇಲ್ಲ ಅನ್ನೋ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತದೆ. ಒಂದೊಂದು ಸ್ಯಾರಿನೂ ನೀವು ಅಲ್ಲೇ ಓಪನ್ ಮಾಡಿ ಡ್ಯಾಮೇಜ್ ಇರುತ್ತಾ, ಅದು ವಾಷಬಲ್ ಇರುತ್ತಾ, ಇನ್ನು ನಿಮ್ಗೆ ಜನ ಪರಿಚಯ ಆಗಿರ್ಬೇಕು. ನೋಡಪ್ಪ 2 ದಿನ ಅಷ್ಟೇ ಸೀರೆ ಮಾರಿದ್ರು ಬಿಟ್ರು. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಧನ್ವಿಕಾ ಸ್ಯಾರಿ. ಸೊ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನೋಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಧನ್ವಿಕಾ ಸ್ಯಾರಿ ಅಕೌಂಟ್ ಸಹ ನೀವು ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ತಮ್ಲೈನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಪ್ಪಾ ಸೀರೆದು ಲಾಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೀವು ಆಲ್ಮೋಸ್ಟ್ ಎಲ್ಲರೂ ಅನ್ಕೋಬಹುದು, ಏನಪ್ಪಾ ಇವಳು ಸ್ಟಾರ್ಟಿಂಗು ಎಲ್ಲಾರು ಸೀರೆ ಬಿಸ್ನೆಸ್ಗೆ ಬೆಳ್ಳಿ ಚುಕ್ಕಿ ಆಡಾಕಿ ದೇವ್ರ ಮುಂದೆ ಪೂಜೆ ಮಾಡಿ ಸ್ಯಾರಿಗಳನ್ನ ತೋರಿಸ್ತಾರೆ. ಸೊ ಇವಳು ನೋಡಿದ್ರೆ ಸ್ಯಾರಿ ಲಾಸ್ ಬಗ್ಗೆನೆ ಫಸ್ಟ್ ವಿಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ನನ್ನ ಇಂಟೆನ್ಷನ್ ಇಷ್ಟೇ, ಇವಾಗೆಲ್ಲ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಸೀರೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ನಾನು ಹಾಗಾಗಿ ಸೀರೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ನಾನು ಯಾರಿಗೂ ಫಸ್ಟ್ ಹೇಳ್ತೀನಿ, ಯಾರಿಗೂ ಮಾಡಬೇಡಿ ಅಂತ ನಾನು ಹೇಳಲ್ಲ. ನನ್ನ ರಿಯಾಲಿಟಿ, ನನಗೆ ಇದ್ರಲ್ಲಿ ಗೊತ್ತಾಗಿರೋ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಪ್ಪ ಅಂತಂದ್ರೆ ಸ್ಯಾರಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಸರೌಂಡಿಂಗ್ ಅಲ್ಲಿ ನನಗೆ ಬಂದಂತ ಕ್ವಶನ್ ಇದು, ಲಕ್ಷ್ಮಿ ನೀನ್ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ, ಸೀರೆ ಅಂಗಡಿ ಇಕ್ಕಿದ್ಯಾ, ಎಲ್ಲಿಂದ ತರ್ತೀಯಾ, ಪಾಪು ಇದೆ, ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀಯಾ ಹೇಳು ಅಂತ ಹೇಳ್ತಾ ಇದ್ರು. ನಾನು ಡೀಟೇಲ್ ಆಗು ಸಹ ಹೇಳಕ್ ಆಗ್ಲಿಲ್ಲ. ಮತ್ತೆ ಕೆಲವಷ್ಟು ಜನ ಅನ್ಕೊಂಡ್ರಿ, ನೋಡು ಅವಳು ನಮ್ಗೆ ಹೇಳ್ಬಿಟ್ರೆ ನಾವೆಲ್ಲ ಮಾಡ್ಬಿಡ್ತೀವಿ ಅಂತ ಅವಳು ಹೇಳ್ತಾ ಇಲ್ಲ ಅಂತ ನನ್ ಕಿವಿ ಬಿತ್ತು. ಸೊ ಹಾಗಾಗಿ ನನ್ಗೂ ಮನೇಲಿ ನಾನು ಫ್ರೀ ಆಗಿರ್ತೀನಿ, ಒಂದು ಯೂಟ್ಯೂಬ್ ವಿಡಿಯೋ ಮುಖಾಂತರ ನಿಮ್ಗೂ ಅದ್ರ ರಿಯಾಲಿಟಿ ತಿಳಿಯುತ್ತೆ. ಹಾಗೆ ಯಾರೆಲ್ಲ ಹೆಣ್ಮಕ್ಳುಗಳು ಮನೇಲಿದ್ದು ಏನಾದ್ರೂ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಪಾಪ ಅವ್ರಿಗೆ ಇದ್ರ ರಿಯಾಲಿಟಿಗಳೇ ಗೊತ್ತಿರಲ್ಲ. ಎಲ್ಲರೂ ಮಾಡ್ತಾರೆ, ನಾನು ಮಾಡೋಣ ಏನಾದ್ರೂ. ಇನ್ಸ್ಟಾಗ್ರಾಮ್ ನಲ್ಲಿ ಇವಾಗ ಸ್ವಲ್ಪ ಜನ ಎಲ್ಲ ಕ್ಲಿಕ್ ಆಗ್ತಿದ್ದಾರೆ ಸ್ಯಾರಿ ಬಿಸ್ನೆಸ್ ಇಂದ. ಹಾಗಾಗಿ ನಾವು ಕ್ಲಿಕ್ ಆಗ್ಬೋದು ಅನ್ನೋ ಆಸೆಯಿಂದ ಎಲ್ಲಾರು ಹೆಣ್ಮಕ್ಳು ಮಾಡ್ಬೇಕು ಅಂತ ಅನ್ಕೊಂತೀರಾ. ಮಾಡಿದ್ರೆ ಮಾಡ್ಕೊಂಡೇ ಹೋಗ್ಬೇಕು, ಮತ್ತೆ ನಿಲ್ಸಿದ್ರೆ ಅಲ್ಲಿ ನಿಮ್ಗೆ ಒಂದಷ್ಟು ನೋಡಪ್ಪ 2 ದಿನ ಅಷ್ಟೇ ಸೀರೆ ಮಾರಿದ್ರು ಬಿಟ್ರು ಆ ತರದೆಲ್ಲ ಮಾತುಗಳೆಲ್ಲ ಬರುತ್ತೆ. ಸೊ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದು ತುಂಬಾನೇ ಇದೆ ವಿಡಿಯೋ, ಹಾಗಾಗಿ ನಾನು ಇದನ್ನ ನಿಮ್ಗೆ ಪಾರ್ಟ್ 1 ಪಾರ್ಟ್ 2 ಆಗಿ ಫುಲ್ ವಿಡಿಯೋನ ತಿಳಿಸ್ಕೊಡ್ತೀನಿ, ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ ಎಲ್ಲಾರು ನನ್ಗೆ ಕೇಳಿದಂತ ಕ್ವಶನ್ಸ್. ಸೊ ನನ್ಗೆ ಸೀರೆ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅಂತ ಅನ್ಸ್ತೋ ಏನೋ ಗೊತ್ತಿಲ್ಲ, ಬಟ್ ಸಡನ್ ಆಗಿ ನನ್ಗೊಂದು ಸೀರೆ ಬಿಸ್ನೆಸ್ ಮಾಡ್ಬೇಕು. ನಾನ್ ಮನೇಲಿದ್ದೆ, ಪಾಪು ಆಯ್ತು. ಸೊ ಇನ್ನು ಒಂದು 9 ಮಂತ್ಸ್ ಫ್ರೀ ಆಗಿ ಇರ್ತೀನಿ, ಅಟ್ಲೀಸ್ಟ್ ಈ ತರ ಏನಾದ್ರು ಮಾಡೋದು ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಗೆ ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಎಲ್ಲ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಇದ್ರ ಇನ್ಸ್ಪೈರ್ ನಮ್ಗೆ ತುಂಬಾ ಜನ ಸಿಗ್ತಾರೆ ನಮ್ಗೆ ಇನ್ಸ್ಟಾಗ್ರಾಮ್ ಗಳಲ್ಲೆಲ್ಲ. ಕೆಲವೊಬ್ರು ಪಾಪು ಇಟ್ಕೊಂಡು ಸ್ಯಾರಿ ಮಾರಿ ಕಾರ್ ತಗೊಂಡಿದ್ದು ಉಂಟು, ನೋಡಿದೀವಿ. ಕೆಲವೊಬ್ರು ಮನೆ ಕಟ್ಸಿದ್ದು ಉಂಟು. ಮೊದಲಿಗೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ಅಂತಂದ್ರೆ, ಮೇನ್ ನಿಮ್ಗೆ ಜನ ಪರಿಚಯ ಆಗಿರ್ಬೇಕು. ನಿಮ್ಮ ಹತ್ರ ಯೂಟ್ಯೂಬ್ ಇರ್ಬೇಕು. ಸೊ ಯೂಟ್ಯೂಬ್ ಇದ್ರೆ ಬೆಸ್ಟ್, ಚೆನ್ನಾಗಿ ಕ್ಲಿಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ಇರ್ಬೇಕು, ಫೇಸ್ಬುಕ್ ಅಲ್ಲಿ ಜನ ಕಾಂಟ್ಯಾಕ್ಟ್ ಚೆನ್ನಾಗಿರ್ಬೇಕು. ಹಾಗೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಜನ ಕಾಂಟ್ಯಾಕ್ಟ್ ಇರ್ಬೇಕು. ಪ್ಲಸ್ ನಿಮ್ದು ಸ್ಯಾರಿ ಗ್ರೂಪ್ ಅಂತಾನೆ ಒಂದು ಮಾಡ್ಕೊಬಿಡ್ಬೇಕು ಬೆಸ್ಟ್. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಡೈಲಿ ಅಪ್ಡೇಟ್ಸ್ ಕೊಡಕ್ಕಾಗಲಿಲ್ಲ ಅಂದ್ರೂ ಜಸ್ಟ್ ಒಂದು 10 ನಿಮಿಷದ ಕೆಲಸ ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡ್ಬಿಟ್ಟು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಬೇಕು ಅಂದವರು ಇವತ್ತಲ್ಲ ಒಂದು ವೀಕ್ ಬಿಟ್ಕೊಂಡಾದ್ರೂ ಕೇಳ್ತಾರೆ. ಆ ಸ್ಯಾರಿ ನಿಮ್ಮ ಹತ್ರ ಇದ್ರೆ ನೀವು ಸೇಲ್ ಮಾಡಬಹುದು, ಅಥವಾ ನೀವು ತರ್ಸಾದ್ರೂ ಅವ್ರಿಗೆ ಕೊಡ್ಬೋದು. ಅಟ್ಲೀಸ್ಟ್ ಒಂದ್ ಸ್ಯಾರಿನಾದ್ರೂ ವೀಕಲ್ಲಾದ್ರೂ ಸೇಲ್ ಆಗುತ್ತೆ ವಾಟ್ಸ್ಆಪ್ ಗ್ರೂಪ್ ಇದ್ರೆ. ಅದಾದ್ಮೇಲೆ ನೀವು ಈ ತರ ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ನಿಮ್ ಸರೌಂಡಿಂಗ್ ಅಲ್ಲೇ ಸ್ವಲ್ಪ ತಿಳಿಸಿರ್ತೀರಾ, ಯಾರೇ ಆಗ್ಲಿ. ನಾನು ತಿಳಿಸಿದ್ದೆ ಸ್ವಲ್ಪ ಜನಕ್ಕೆ, ನಾನು ಈ ತರ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ಲಾ ಅಂತ ಮನೇಲಿ ಕೇಳಿದೆ. ಸೊ ನಮ್ಮ ಹಸ್ಬೆಂಡ್ ಮಾಡು, ಏನೋ ಒಂದು ನಿಮ್ಗೆ ಐಡಿಯಾ ಇದೆ ಮಾಡು, ನೀನ್ ಪರವಾಗಿಲ್ಲ ಅಂತಾನೆ ನನ್ನ ಹಸ್ಬೆಂಡ್ ಹೇಳಿದ್ರು. ನಮ್ಮ ಅಪ್ಪ ಮುಂದೆ ನನ್ಗೆ ಫುಲ್ ಸಪೋರ್ಟ್ ಇರುತ್ತೆ. ಹಾಗೆ ಇದ್ರಲ್ಲಿ ಇವತ್ತಿಗೂ ನಾನು ಇಷ್ಟು ಸೀರೆ ಸೇಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಬೆಸ್ಟ್ ಸಪೋರ್ಟ್, ಹಾಗೆ ನನ್ನ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ನಮ್ ಅಕ್ಕ. ಅವಳಂತೂ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾಳೆ. ಬಿಕಾಸ್ ಅವಳಿಗೆ ಒಂದು ಸ್ಟಿಚ್ ವೇರ್ ಅಂಗಡಿ ಇದೆ, ಅಲ್ಲಿ ಬರೋ ಕಸ್ಟಮರ್ನ ಸಹ ನನಗೆ ಸ್ವಲ್ಪ ಪರಿಚಯ ಮಾಡಿ ಅವಳು ನಾನು ಇಬ್ರು ಸೇರಿ ಗ್ರೂಪ್ ಮಾಡಿ ಅದರಲ್ಲಿ ಗ್ರೂಪ್ ಅಲ್ಲಿ ಸ್ಯಾರಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಅವಳ ಕಡೆಯಿಂದನೂ 50% ಆರ್ಡರ್ ಬರುತ್ತೆ, ನನ್ನ ಕಡೆಯಿಂದನೂ ಸ್ವಲ್ಪ 50% ಆರ್ಡರ್ ಬರುತ್ತೆ. ಪರವಾಗಿಲ್ಲ, ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಹೇಗೋ ಮ್ಯಾನೇಜ್ ಆಗಿ ಹೋಗ್ತಾ ಇದೆ. ಬಟ್ ನಾವ್ ಹಾಕಿರೋ ದುಡ್ಡು ಇಲ್ಲ, ಸೀರೆಗಳು ಹೋಗ್ತಾನೂ ಇಲ್ಲ ಅನ್ನೋ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತದೆ. ಏನು ಒಂದು ನಿಮ್ಗೆ ಹೇಳ್ತಾರೆ ಅಂದ್ರೆ 100% ನೀನ್ ಮಾಡು,
ನಾನು ನಿನ್ನ ಹತ್ರನೇ ಸ್ಯಾರಿ ತಗೊಂತೀನಿ, ನಾನು ನಿನ್ಬಿಟ್ಟು ಯಾರ ಹತ್ರನೂ ಸ್ಯಾರಿ ತಗೊಳಲ್ಲ. ಅದ್ರಲ್ಲೂ ನಾನ್ ಸ್ಟಾರ್ಟ್ ಮಾಡಿದ ಸೀಸನ್ ಹೆಂಗೆ ಅಂತಂದ್ರೆ ಯುಗಾದಿ ಹಬ್ಬ ಇತ್ತು, ಗೌರಿ ಹಬ್ಬ ಬರ್ತಾ ಇದೆ ಅಪ್ಕಮಿಂಗು, ಎಲ್ಲ ನಿನ್ನ ಹತ್ರನೇ ತಾಣ್ತೀನಿ. ನಮ್ಮಮ್ಮ ಹಬ್ಬಕ್ಕೆ ಕಾಸು ಕೊಡ್ತಾರೆ, ಲಕ್ಷ್ಮಿ ನಾನು ನಿನ್ನ ಹತ್ರನೇ ತಗೊಂಡ್ಬಿಡ್ತೀನಿ, ಹಾಕು ಚೆನ್ನಾಗಿರೋ ಕಲೆಕ್ಷನ್ ಹಾಕು ಅಂತ ಹೇಳ್ಬಿಟ್ಟು ಸರಿ ಆಯ್ತು. ನನ್ಗೆ ಯಾರನ್ನ ಈ ತರ ಹೇಳಿದ್ರೆ ನನ್ಗೆ ಅಲ್ಲೇ ಇರುತ್ತೆ ತಲೆ, ಸೊ ಪಾಪ ತಗೊಂತಾರೇನೋ, ಕಡಿಮೆ ರೇಟಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕೊಡ್ಸೋಣ ಅಂತ ಒಂದು ನನ್ನ ತಲೆಯಲ್ಲಿ ಇರುತ್ತೆ. ನಾನು ಸರಿ ಆಯ್ತು ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದವರಿಗೆ ಒಂದು ನಾನು ಹೇಳೋದೇನು ಅಂತಂದ್ರೆ, ನೀವು ಸ್ಯಾರಿನ ಅಂಗಡಿಗೆ ಹೋಗಿನೇ ನೀವೇ ಪರ್ಚೇಸ್ ಮಾಡ್ಬೇಕು. ಒಂದೊಂದು ಸ್ಯಾರಿನೂ ನೀವು ಅಲ್ಲೇ ಓಪನ್ ಮಾಡಿ, ಡ್ಯಾಮೇಜ್ ಇರುತ್ತಾ, ಅದು ವಾಷಬಲ್ ಇರುತ್ತಾ, ಅದು ವಾಶ್ ಮಾಡಿದ್ರೆ ಪ್ರಿಂಟ್ ಹೋಗುತ್ತಾ, ಮತ್ತೆ ಸ್ಯಾರಿನಲ್ಲಿ ಯಾವ್ಯಾವ ಸ್ಯಾರಿ ಹಾಕ್ಸ್ಬೇಕು ಅಂತ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ತರದೆಲ್ಲ ನೋಡಿ ನೀವು ಅಂಗಡಿಲೇ ನೋಡಿ, ಹೋಲ್ಸೇಲ್ ಆದ್ರೂ ಪರವಾಗಿಲ್ಲ, 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಸೀರೆ ಚೆನ್ನಾಗಿರೋ ಕ್ವಾಲಿಟಿ ಈ ತರದ್ದು ತಂದು ಮಾರಿದ್ರೆ 100% ನಿಮ್ಗೆ ಒಂದು ಸೀರೆಯಲ್ಲಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡು ಮಾರಿದ್ರು ನಿಮ್ಗೆ ಸ್ಯಾರಿ ಸಿಗುತ್ತೆ. ಹಾಗೆ ಕಸ್ಟಮರ್ ನಿಮ್ಗೆ ಲೈಫ್ ಲಾಂಗ್ ಇರ್ತಾರೆ. ಒಂದು ಫಂಕ್ಷನ್ ಆಗಿರ್ಬೋದು, ಇವ್ರ ಹತ್ರ ಸೀರೆ ಚೆನ್ನಾಗಿದೆ, ಇವ್ರ ಹತ್ರನೇ ತಗೊಳ್ಳೋಣ ಅನ್ನಷ್ಟು ಜನ ಬಿಲ್ಡ್ ಆಗ್ತಾರೆ ನಿಮ್ಮ ಹತ್ರ. ಸೊ ನನ್ನ ಹತ್ರ ನಾನು ಮಾಡಿ ದೊಡ್ಡ ಮಿಸ್ಟೇಕ್ ಅಂತಂದ್ರೆ, ನನ್ ಸಡನ್ ಆಗಿ ಬಂತು, ನಾನು ಸಡನ್ ಆಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟೆ ಸೀರೆನ. ನಾನು ಯಾವ್ದೇ ರೀತಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಲಿಲ್ಲ. ನಮ್ಮ ಹಸ್ಬೆಂಡ್ ರಿಲೇಟಿವ್ಸ್, ನಮ್ಮ ಹಸ್ಬೆಂಡ್ ಅವರ ಅತ್ತೆ ಹತ್ರ ನಾನು ತರ್ಸ್ಕೊಂತಾ ಇರೋದು ಸೀರೆ. ಅವರು ಅಷ್ಟೇ ಯಾವಾಗ್ಲೂ ಅವರು ಶಾಪ್ ಹೋಗಿ ನನಗೆ ತರಿಸ್ಕೊಡಲ್ಲ, ಅವರು ಗೊತ್ತಿರೋರ್ ಕಾಂಟ್ಯಾಕ್ಟ್ ಕಡೆಯಿಂದ ನಂಗೆ ಸ್ಯಾರಿ ಕಳ್ಸಿಕೊಡ್ತಾರೆ. ತುಂಬಾ ಜನ ಕೇಳ್ತೀನಿ ಕ್ವಶನ್, ಲಕ್ಷ್ಮಿ ನೀ ಸೀರೆ ಎಲ್ಲಿ ತರಿಸ್ತೀಯ ನನ್ಗೆ ಹೇಳು, ಲಕ್ಷ್ಮಿ ನೀ ಸೀರೆ ಎಲ್ಲಿ ತರಿಸ್ತೀಯ ನನ್ಗೆ ಹೇಳು. 100% ನೀವು ಮಾಡ್ಬೋದು. ಯಾರಾದ್ರೂ ಈ ವಿಡಿಯೋ ನೋಡಿ ಮಾಡ್ತೀನಿ ಅಂತಂದ್ರೆ ನೀವು ಮಾಡ್ಬೋದು ನೀವು. ಬಟ್ ನಾನು ನೀವು ಅಂಗಡಿಗೆ ಹೋಗಿ ತಗೊಳ್ಳಿ. ನಾನು ಸೀರೆ ತರಿಸ್ಕೊಳ್ಳೋ ಹತ್ರ ಮೇನ್ ನನಗೆ ರಿಸ್ಟ್ರಿಕ್ಷನ್ ಏನಿರುತ್ತೆ ಅಂದ್ರೆ, ಅಮೌಂಟ್ ರಿಫಂಡ್ ಮಾಡಲ್ಲ ಫಸ್ಟ್ನೇದು. ಅದಾದ್ಮೇಲೆ ನನಗೆ ಸೀರೆ ಎಕ್ಸ್ಚೇಂಜ್ ಇರಲ್ಲ, ಇವೆರಡೇ ಇರೋದು, ತಿಳ್ಕೊಂಬಿಡಿ. ನನ್ಗೆ ಅದು ಡ್ಯಾಮೇಜ್ ಬಂದ್ರು ಅದು ನಾನೇ ಮಡಿಕೊಬೇಕು, ಅದ್ರಲ್ಲಿ ಕಲರ್ ಹೋದ್ರು ಅದನ್ನ ನಾನೇ ಮಡಿಕೊಬೇಕು. ಕಸ್ಟಮರ್ ತಗೊಂಡ್ಲಿಲ್ಲ, ಒಂದ್ 10 ಸೀರೆ ಹಾಕ್ಸಿರ್ತೀನಿ, ಅದ್ರಲ್ಲಿ 5 ಸೀರೆ ಚೆನ್ನಾಗಿದ್ದು, 5 ಸೀರೆ ಕಲರ್ ಸಾರಿಸ್ಕೊಂಡು ಕಸ್ಟಮರ್ ತಗೊಂಡ್ಬಿಡ್ತಾ ಇರ್ತಾರೆ. ಇನ್ನು 5 ಸೀರೆ 1 ತಿಂಗಳಲ್ಲೇ 2 ತಿಂಗಳಾಗ ಅದು ಅಲ್ಲೇ ಬಿದ್ದಿದ್ರು ಅದು ನಂದೇ ಜವಾಬ್ದಾರಿ, ರಿಟರ್ನ್ ಅವ್ರು ತಗೊಳ್ಳಲ್ಲ. ಹಾಗಾಗಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ನೀವೇ ಅಂಗಡಿಗೆ ಹೋದ್ರೆ ಚೆನ್ನಾಗಿರೋ ಸೀರೆ, ಟ್ರೆಂಡಿಂಗ್ ಅಲ್ಲಿ ಯಾವ್ದು ಓಡ್ತಾ ಇದೆ, ಮತ್ತೆ ಕಲರ್ ಕಾಂಬಿನೇಷನ್ ಈ ತರದೆಲ್ಲ ನೋಡ್ಕೊಂಡು ನೀವೇ ಚೆನ್ನಾಗಿ ನೋಡಿ ತಗೊಂಡ್ಬರ್ಬೋದು. ಇದರಿಂದ ನೀವು ಒಂದ್ ಸೀರೆ ಮೇಲೆ 100 ಅಲ್ಲ 200 ಅಲ್ಲ 500 ರೂಪಾಯಿ ಇಟ್ಕೊಂಡು ಸಿಗ್ಬಹುದು ನಿಮ್ಗೆ. ಬಿಕಾಸ್ ಸ್ಯಾರಿ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇತ್ತು ಅಂದ್ರೆ ಜನನು ಅಷ್ಟೇ ಖುಷಿ ಪಟ್ಟು ತಗೊಂತಾರೆ. ನಾನೇನ್ ಮಾಡ್ದೆ, ನಾನು ಆನ್ಲೈನ್ ಅಲ್ಲೇ ತರ್ಸ್ಕೊಂತ ಇದ್ದೆ, ಟ್ರೆಂಡಿಂಗ್ ಸ್ಯಾರಿಗಳೇ ಹಾಕ್ಸ್ತಾ ಇದ್ದೆ. ಬಟ್ ನನ್ಗೆ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಸ್ಯಾರಿಲಿ. ಮೈಸೂರು ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸ್ಯಾರಿ, ಹಾಗೆ ಪ್ರಿಂಟೆಡ್ ಸ್ಯಾರಿ, ಫಾಯಿಲ್ ಪ್ರಿಂಟೆಡ್ ಸ್ಯಾರಿ. ಸೊ ಸ್ಯಾರೀಸ್ ಅಲ್ಲಿ ತುಂಬಾ ಬರುತ್ತೆ, ಜಾರ್ಜೆಟ್ ಸ್ಯಾರಿ, ಗಜ್ಜಿ ಸಿಲ್ಕ್ ಸ್ಯಾರಿ, ಈ ತರ ತುಂಬಾ ಸ್ಯಾರಿಗಳಿರ್ತವೆ. ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಐಡಿಯಾ ಇಲ್ದಲ್ಲೇ ಸಡನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೋಗ್ಬಿಟ್ಟೆ ನನ್ಗೆ ಈ ತರ ಲಾಸ್ ಆಗಿದ್ದು ಅಂತಾನೆ ಹೇಳ್ತೀನಿ. ಸೊ ಇವಾಗ್ಲೂ ಅಷ್ಟೇ, ನಾನ್ ವೇರ್ ಮಾಡಿರೋ ಸ್ಯಾರಿ ತರಾನೇ ಆಗಿರ್ಬೋದು, ಇದು ನಿಮ್ಗೆ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನಾವು ಜಸ್ಟ್ ಸ್ಯಾರಿ ನೋಡ್ತಾ ಇದ್ದೋ, ಚೆನ್ನಾಗಿರ್ತಿತ್ತು, ತಗೊಂತಿದ್ದೋ ಅಷ್ಟೇ. ನಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದು ಬಿಟ್ಟು ಅದು ಮೈಸೂರು ಸಿಲ್ಕು, ಇದು ಕ್ರೇಪು, ಇದು ವಾಷಬಲ್, ಇದು ನಾನ್ ವಾಷಬಲ್ ಅನ್ನೋದು ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಯಾರೇ ಆಗ್ಲಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದವರು ಸೀರೆ ಬಗ್ಗೆ ಫುಲ್ಲು ತಿಳ್ಕೊಂಡು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನೇನ್ ಮಾಡಿದೆ, ಸ್ಟಾರ್ಟಿಂಗು ಒಂದು ಬಜೆಟ್ ಫ್ರೆಂಡ್ಲಿ ರೇಟ್ ಅಲ್ಲೇ. ಸೊ ನನ್ನ ಸರೌಂಡಿಂಗ್ ಎಲ್ಲ ನನ್ನ ಹಳ್ಳಿಲಿ ಇರೋದು, ಹಾಗೆ ಯಾರೇ ಆಗ್ಲಿ ತಗೊಬೇಕು ಅಂದ್ರೆ 1000 ಒಳಗೆ ತಗೊಂತಾರೆ, ಆ ರೇಂಜ್ ಅಲ್ಲಿ ತಗೊಂತಾರೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡೆ. ಸ್ಯಾರಿ ಮಾತ್ರ 4 ಸ್ಯಾರಿ ಹಾಕ್ಸಿದ್ದೆ, ಅದಂತೂ ಫಸ್ಟ್ ಕ್ಲಾಸ್ ಅಲ್ಲಿ ಓಡ್ತು ಸ್ಯಾರಿ. ನನಗೂ ಇಷ್ಟ ಆಯ್ತು. ತುಂಬಾ ಜನ ಅದಾದ್ಮೇಲೆ ಫಸ್ಟ್ 4 ಸ್ಯಾರೀಸ್ ಹಾಕ್ಸಿದ್ದೆ. ಬೇಕು ಅಂದ್ರೆ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಆ ಸ್ಯಾರಿ. ಅದಾದ್ಮೇಲೆ ಮತ್ತೆ ಕೇಳಿದ್ರು ಮತ್ತೆ ಒಂದು 6 ಪೀಸ್ ತರಿಸಿದ್ದೆ, ಮತ್ತೆ 10 ಪೀಸ್ ತರಿಸಿದ್ದೆ, ಅದು ಎಲ್ಲ ಸೇಲ್ ಆಯ್ತು. ಅದಾದ್ಮೇಲೆ ಮತ್ತೆ 12 ಪೀಸ್ ತರಿಸಿದೆ. ಅಟ್ ಪ್ರೆಸೆಂಟ್ ಆ 12 ಪೀಸ್ ನನಗೆ ಸೇಲ್ ಮಾಡಕ್ ಇಷ್ಟ ಆಗ್ತಿಲ್ಲ, ಅದು ನಾನು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇವಾಗ ನನ್ಗೆ ರಿಟರ್ನ್ ಆಪ್ಷನ್ ಇಲ್ಲ ನನ್ನ ಹತ್ರ. ಬಟ್ ಅದು 12 ಪೀಸ್ ಹಂಗೆ ಇದೆ. ನಾನು ಅದನ್ನ ಏನ್ ಮಾಡ್ತೀನಿ ಅನ್ನೋದನ್ನ ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ನಿಮ್ಗೆ ಆತರ ಆಪ್ಷನ್ ಇತ್ತು ಅಂದ್ರೆ ನೀವು ಹಂಗೂ ಸಹ ಮಾಡ್ಬೋದು. ನನ್ಗೆ ಅದೊಂದು ಗುಡ್ ಲಕ್ ಅಂತ ಅಂದ್ರೆ, ನನ್ಗೆ ಅದು ಸೇಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇದ್ದೀನಿ. ಸೊ ಯಾವ್ದಪ್ಪ ಆ ಸೀರೆ ಅಂತಂದ್ರೆ, ನಾನು ಹಾಕ್ಸಿದ್ದು ಬರೀ ಪ್ರಿಂಟೆಡ್ ಸ್ಯಾರಿ. ನನ್ಗೆ ಅದು ಐಡಿಯಾನೇ ಇರಲಿಲ್ಲ, ಅವ್ರು ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಿತ್ತು. ಇವಾಗ ಯಾರೇ ಆಗ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಅಯ್ಯೋ ವೀರುಲಿ ಬಾರ್ಡರ್ ಸೀರೆಗಳು ಮಸ್ತಾಗವ ಕಣವ, ನಮ್ಮ ಹತ್ರ
ಯಾರವ ಉಡ್ತಾರೆ ಬಾಟು ಸೀರೆಗಳು ಎಂತವನ್ನ ಸಿಂಪಲ್ ಆಗಿ ತರ್ಸವ ಅವ್ವ ಅಂತಂದ್ರು ಅಂದ್ಬಿಟ್ಟು ಸಿಂಪಲ್ ಸ್ಯಾರಿಗಳನ್ನ ತರಿಸ್ದೆ. ಯಾರಾದ್ರೂ ಆಫೀಸ್ಗೆ ಹೋಗ್ಬೇಕಾದ್ರೆ ವೇರ್ ಮಾಡಕ್ಕಾಗಿರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ ಪ್ಯಾಟ್ರನ್ ಅಲ್ಲಿ ನಾನು ತರಿಸ್ದೆ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಕಸ್ಟಮರ್ಗೆ ಇಷ್ಟ ಆಗೋ ಡಿಸೈನ್ ನಿಮ್ಗೆ ಇಷ್ಟ ಆಗಲ್ಲ, ನೀವು ಹಾಕ್ಸಿರೋ ಡಿಸೈನ್ ಕಸ್ಟಮರ್ಗೆ ಇಷ್ಟ ಆಗಲ್ಲ. ಈಗ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ. ಅದಾದ್ಮೇಲೆ 4 ಸ್ಯಾರಿ ಇವೆಲ್ಲ ಚೆನ್ನಾಗಿ ಸೇಲ್ ಆಯ್ತು. ಅದು ಏನಾಯ್ತು ಅಂದ್ರೆ ಡೇ ಬೈ ಡೇ ವಾಶ್ ಮಾಡ್ತಾ ಪ್ರಿಂಟಿಂಗ್ ಹೊಂಟೋಯ್ತು. ಸೊ ಅದು ನಾರ್ಮಲ್ ಪ್ರಿಂಟಿಂಗ್ ಸ್ಯಾರಿ ಅಷ್ಟೇ. ಅದು ಕಂಡವರು ಒಂದು ಇಬ್ರು ಹಂಗಂತ ಹೇಳಿದ್ರು, ಪ್ರಿಂಟಿಂಗ್ ಸ್ಯಾರಿ ಹಾಕ್ಸ್ಬೇಡ ಲಕ್ಷ್ಮಿ, ಇನ್ಮೇಲೆ ಅದು ಪ್ರಿಂಟಿಂಗ್ ಹೋಗ್ಬಿಡುತ್ತೆ. ಬಟ್ ನಾವು ಕೊಟ್ಟಿರೋ ಅಮೌಂಟ್ ರೇಂಜ್ಗೆ ಅದು ಚೆನ್ನಾಗಿತ್ತು ಸೀರೆ, ತುಂಬಾ ಖುಷಿ ಪಟ್ಟು ಉಟ್ಟು. ಬಟ್ ಇವಾಗ ಏನ್ ಅಂತ ತೀರಾ ಪ್ರಿಂಟಿಂಗ್ ಏನ್ ಹೋಗಿಲ್ಲ, ಇನ್ನು ಪ್ರಿಂಟಿಂಗ್ ಐತೆ. ಬಟ್ ಇನ್ ಮುಂದೆ ಅಂತ ಸ್ಯಾರಿ ಹಾಕ್ಸ್ಬೇಡ ಅಂತ ಹೇಳಿದ್ರು. ಅದ್ರ ಸ್ಯಾರಿ ಬಂದ್ಬಿಟ್ಟು ಜಸ್ಟ್ ನಾವೊಂದು 600, 500, 550, 650 ಈ ರೀತಿನೇ ಮಾರ್ತಾ ಇದ್ದೆ ನಾನು. ಆಲ್ಮೋಸ್ಟ್ ನನಗೂ ನಿಯರ್ ಅಷ್ಟೇ ಬಿದ್ದಿತ್ತು ಅಮೌಂಟು. ಏನ್ ಹಸಿರಲ್ಲಿ ಒಂದು 51 ರೂಪಾಯಿ ಅಷ್ಟೇ ಸಿಕ್ತಿರ್ಬೋದು. ಅದ್ರ ಬಿಟ್ಟು ಅದ್ರ ಮೇಲೆ ನನ್ಗೆ ಇನ್ನೊಂದು ರೂಪಾಯಿಗೂ ಸಹ ಸಿಗ್ಲಿಲ್ಲ. ಈ ತರ ಕಸ್ಟಮರು ಸ್ಟಾರ್ಟಿಂಗ್ ಅಂದ ತಕ್ಷಣ ನನ್ಗೆ ಬೇಜಾರು. ಅವ್ರು ಹೇಳಿದ್ರು, ಏನ್ ಲಕ್ಷ್ಮಿ ಏನ್ ಬೇಜಾರ್ ಮಾಡ್ಕೊಂಬೇಡ, ಅದು 500 ರೂಪಾಯಿಗೆ ಎಂತ ಸೀರೆ ಬರುತ್ತೆ, ತುಂಬಾ ನಾನು ಅದ್ರಲ್ಲಂತೂ 5-6 ಸಲ ಉಟ್ಬಿಟ್ಟಿದೀನಿ, ಅದಾದ್ಮೇಲೆ ವಾಶ್ ಮಾಡಿರೋದಕ್ಕೆ ಸ್ವಲ್ಪ ಹೋಗೈತಷ್ಟೇ, ನೆಕ್ಸ್ಟ್ ಈ ರೀತಿ ಹಾಕ್ಸ್ಬೇಡ, ಚೆನ್ನಾಗಿರೋದು ಹಾಕ್ಸು ಅಂತ ಹೇಳಿದ್ರು. ಒಂಥರ ಸಪೋರ್ಟಿವ್ ಆಗಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರ ನಂತರ ಎಲ್ಲ ಸೀರೆ ತಗೊಂತಾ ಇದ್ರು. ಆ ಖುಷಿನಲ್ಲೇ ನಾನು ಸರಿ ಅಕ್ಕ ಆಯ್ತು ಅಂತ ಹೇಳಿದೆ. ಇನ್ನು ಅಟ್ ಪ್ರೆಸೆಂಟ್ ಓಡ್ತಾನೆ ಇದೆ ಆ ಸೀರೆ ನನ್ನ ಇದ್ರಲ್ಲಿ, ಅದೇ ತರದ್ ತರ್ಸು ಅಂತ ಹೇಳ್ಬಿಟ್ಟು. ನಾನು ಏನು ಅಂತಂದ್ರೆ ಪ್ರಿಂಟಿಂಗ್ ಹೋಗ್ಬಿಡುತ್ತೆ, ಮತ್ತೆ ಸ್ಯಾರಿ ಪ್ಲೈನ್ ಆಗುತ್ತೆ. ಇವಾಗ ತಗೊಂಡವ್ರು ಹೇಗ್ ಉಡ್ತಾರೆ, ಮತ್ತೆ ನಮ್ಮನ್ನ ಬೈಕೊಂಡ್ರೆ ಅವರು ಅನ್ನೋ ಒಂದು ಕಾರಣಕ್ಕೆ ನಾನು ಆ ತರದ್ ಹಾಕ್ಸ್ತಾ ಇಲ್ಲ. ಇನ್ನು 100 ಪೀಸ್ ಇದೆ, ಅದನ್ನ ಏನ್ ಮಾಡ್ತೀನಿ ಅಂತ 100% ಸೆಕೆಂಡ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಬಿಗ್ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು, ಬ್ಯಾಕ್ ಸಪೋರ್ಟ್ ಅಂತಾನೆ ಹೇಳ್ಬೋದು ನನಗೆ. ನಿಮ್ಗೆ ಯಾರಾದ್ರೂ ಆ ರೀತಿ ಆಪ್ಷನ್ ಇತ್ತು ಅಂದ್ರೆ 100% ನೀವು ಹಾಕ್ಸಿ, ಇಂದು ಮುಂದೆ ನೋಡಕ್ಕೆ ಹೋಗ್ಬೇಡಿ, ಸೀರೆ ಹಾಕ್ಸಿ, ಪಕ್ಕಾ ಸೇಲ್ ಆಗುತ್ತೆ ಆ ಐಡಿಯಾ ನಿಮ್ಗೆ. ಪ್ರಿಂಟಿಂಗ್ ಸ್ಯಾರಿ ಹಾಕ್ಸ್ದೆ, ಪ್ರಿಂಟಿಂಗ್ ಸ್ಯಾರಿ ಹಾಕ್ಸಿ ಕಲರ್ ಹೋದ್ಮೇಲೆ ನಿಮ್ಗೆ ಜನ ಬರೋದೇ ಇಲ್ಲ. 100% ನೀವು ನೆಕ್ಸ್ಟ್ ಪ್ಯೂರ್ ಮೈಸೂರು ಸಿಲ್ಕ್ ಕೊಟ್ರು ಆ ಜನ ನಿಮ್ ಹತ್ರ ಬರಲ್ಲ. ಒಂದು ಸಲಿ ಇವಳ ಹತ್ರ ಇಂಥ ಸೀರೆ ತಾಂಡಿದ್ದೆ, ಇದು ಹಿಂಗಾಯ್ತು ಅಂದ್ರೆ ಒಬ್ರು ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನಿಬ್ರು ಇಡೀ ಊರವ್ರಿಗೆ ಹೇಳ್ಬಿಡ್ತಾರೆ. ಆವಾಗ ನಿಮ್ಗೆ ಸೀರೆ ಕಸ್ಟಮರ್ ಸಿಗಲ್ಲ. ಅದಕ್ಕೆ ನಾನು ಯಾರೇ ಆಗಲಿ, ನೀವು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂತೀರಾ ಅಂತಂದ್ರೆ ಮೈಸೂರು ಸಿಲ್ಕ್ ಹಾಕ್ಸಿ, ಮೈಸೂರು ಕ್ರೇಪ್ ಹಾಕ್ಸ್ರಿ, ಬೇರೆ ಬೇರೆ ಸೀರೆಗಳನ್ನ ಹಾಕ್ಸ್ರಿ. ಇಫ್ ನೀವು ಪ್ರಿಂಟೆಡ್ ಹಾಕ್ಸ್ಬೇಕು ಅಂತ ಅಂದ್ರೆ ಫಾಯಿಲ್ ಪ್ರಿಂಟೆಡ್ ಬರುತ್ತೆ, ಪ್ರಿಂಟು ಏನಾಗಲ್ಲ. ಈ ತರ ಸ್ಯಾರೀಸ್ ಹಾಕ್ಸ್ರಿ. ಮೈಸೂರು ಸಿಲ್ಕು, ಕ್ರೇಪು ಇವೆಲ್ಲ ವಾಶ್ ಮಾಡಂಗಿಲ್ಲ. ವಾಶ್ ಮಾಡಿದ್ರೆ 100% ಅದು ಕಲರ್ ಹೋಗುತ್ತೆ. ಅವಾಗ ನಿಮ್ದೇನು ಅದು ತಪ್ಪಿರಲ್ಲ ಅಲ್ಲ. ಸೊ ಸ್ಯಾರಿ ಕ್ವಾಲಿಟಿ ನೋಡ್ಕೊಂಡು ಮೈಸೂರು ಸಿಲ್ಕು, ಮೈಸೂರು ಕ್ರೇಪ್ ಸಿಲ್ಕ್ಸ್, ಜಾರ್ಜೆಟ್ ಸ್ಯಾರಿ ಈ ತರದವು ಒಳ್ಳೊಳ್ಳೆ ಸ್ಯಾರಿಗಳನ್ನ ಹಾಕ್ಸ್ರಿ. ಮತ್ತೆ ನಾನು ಏನ್ ಮಾಡಿದೆ ಅಂದ್ರೆ ಸ್ಟಾರ್ಟಿಂಗ್ ಕಡಿಮೆ ಅಮೌಂಟ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಿಮೆ ಅಮೌಂಟ್ ನ ಹಾಕಿದ್ದು. ಸೊ ಅದ್ ಹೆಂಗಾಗ್ತಾ ಇದೆ ಅಂದ್ರೆ ದಿನ ಅದನ್ನ ನನ್ನನ್ನೇ ಎಳಿತಾ ಇದ್ದೆ. ಸ್ಟಾರ್ಟಿಂಗ್ ಸ್ವಲ್ಪ ಸೀರೆಗಳನ್ನ ಹಾಕಿಸ್ದೆ, ಆ ಸೀರೆ ಚೆನ್ನಾಗಿ ಸೇಲ್ ಆಯ್ತು. ನೆಕ್ಸ್ಟ್ ಇನ್ನೊಂದು 5,000 ಹಾಕಿದ್ರೆ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 5,000 ಇನ್ವೆಸ್ಟ್ ಮಾಡಿದೆ. ಮತ್ತೆ ಮಾಡ್ದೆಲೆ ನಿಲ್ಸಿದ್ರೆ ಆಗಲ್ಲ, ಏನೋ ಒಂದು ಮಾಡ್ಬಿಟ್ಟಿದೀವಿ, ಮುಂದೆ ಹೋಗ್ಲೇಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದು 5ನ ಹಾಕಿದೀನಿ. ಅದ್ರಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ಇದೇ ತರಾನೇ ನೀವ್ ಯಾರಾದ್ರೂ ಒಂದ್ 2,000 ರೂಪಾಯಿಂದ ಸ್ಟಾರ್ಟ್ ಮಾಡೋಣ, 3,000 ರೂಪಾಯಿಂದ ಸ್ಟಾರ್ಟ್ ಮಾಡೋಣ, ಇಲ್ಲೆಲ್ಲೋ ಸಂಘದಲ್ಲಿ ಇಸ್ಕೊಂಡ್ಬಂದು ಇವತ್ತು ಹಾಕಿ ಇನ್ನೊಂದು ವಾರದಲ್ಲಿ ಇದ್ರಲ್ಲಿ ಜಾಸ್ತಿ ಅಮೌಂಟ್ ಇಟ್ಬಿಡ್ಬಹುದು, ಮತ್ತೆ ಇನ್ಯಾರೋ ಫ್ರೆಂಡ್ ಹತ್ರ ಇಸ್ಕೊಂಡು ಹಾಕ್ತೀನಿ, ಆ ತರದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ಏನು ಅಂತಂದ್ರೆ ಇದ್ರಲ್ಲಿ ನಾನು ಇನ್ನೂ 1 ರೂಪಾಯಿ ಸಹ ನಾನು ಲಾಭ ಬರ್ತಾ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನ್ ಮಾಡಿಕೊಂಡೇ ಇಲ್ಲ, ಅದ್ರಲ್ಲಿ ಬರುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಹೊಸ ಟ್ರೆಂಡಿಂಗ್ ಸ್ಯಾರಿ ಹಾಕ್ಸ್ತೀನಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು 10 ಸೀರೆ ಹಾಕ್ಸಿದ್ರೆ 5 ಸೀರೆ ಹೋಗುತ್ತೆ, ಇನ್ನು 5 ಸೀರೆ ಅಲ್ಲೇ ಉಳ್ಕೊಳ್ಳುತ್ತೆ. ನನ್ನ ಹಾಕ್ಸಿದ ಅರ್ಧ ದುಡ್ಡಲ್ಲಿ ಇನ್ನೂ ಅರ್ಧ ಸೀರೆನೂ ಉಳ್ಕೊಂಡಿರುತ್ತೆ, ನನ್ನ ಲಾಭದ ದುಡ್ಡಲ್ಲಿ ಸೀರೆನೂ ಉಳ್ಕೊಂಡಿರುತ್ತೆ. ಹಾಗಾಗಿ ಲಾಭ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಬಟ್ ಮಿಕ್ಕಿರೋ ಸೀರೆಗಳು ನೀವು ಚೆನ್ನಾಗಿ ಸೇಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತು ಅಂದ್ರೆ ಮಾರ್ಬೋದು, ಅದ್ರಲ್ಲಿ ಒಳ್ಳೆ ದುಡ್ಡು ಸಹ ಇರುತ್ತೆ. ಹಾಗಾಗಿ ಯಾರೇ ಆಗ್ಲಿ ಸೀರೆನ ಹಾಕ್ಸ್ಬೇಕಾದ್ರೆ ದಯಮಾಡಿ ಪ್ರಿಂಟೆಡ್ ಸ್ಯಾರಿಗಳನ್ನ ಹಾಕ್ಸ್ಬೇಡಿ. ಒಂದ್ಲಿ ಮೈಸೂರು ಸಿಲ್ಕ್, ಕಾಟನ್ ಈ ತರ ಸ್ಯಾರಿಗಳನ್ನೇ ಹಾಕ್ಸ್ಕೊಳ್ಳಿ. ಪ್ರಿಂಟೆಡ್ ಸ್ಯಾರಿ ಹಾಕ್ಸಿದ್ರೆ 100% ಅದ್ರ ಕಲರ್ ಹೋಗುತ್ತೆ, ಕಸ್ಟಮರ್ ಹೋಗ್ತಾರೆ, ಈ ರೀತಿ ಎಲ್ಲ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನಗಾಗಿದ್ದ ಎಕ್ಸ್ಪೀರಿಯನ್ಸ್. ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಇನ್ನು ಕೆಲವೊಂದು ಪ್ರಿಂಟೆಡ್ ಸ್ಯಾರಿ ತಗೊಂಡಿರೋರು ಸಹ ಇನ್ನು ಪರ್ಚೇಸ್ ಮಾಡ್ತಿದ್ದಾರೆ. ನಾನು ಒಂದು ಅನುಭವ ಅನ್ನೋದು ನಿಮ್ಗಿರ್ಲಿ. ತುಂಬಾ ಜನ ಕೇಳ್ತಿದ್ರಲ್ವಾ, ಇವಳೇನು ಹೇಳಲ್ಲ ನಮ್ಗೆ, ಇವಳೊಬ್ಳೆ ಮಾಡ್ತಿದ್ದಾಳೆ ಅಂತ ನನ್ನ ಸರೌಂಡಿಂಗ್ ಅಲ್ಲಿ ಈ ತರ ಮಾತಾಡ್ಕೊಂಡಾಗ ನಂಗೆ ತುಂಬಾ ಬೇಜಾರಾಗ್ತದೆ. ಯಾಕಂತಂದ್ರೆ ನಾನೇ ಇನ್ನು ಅದ್ರಲ್ಲಿ 1 ರೂಪಾಯಿ ನೋಡಿಲ್ಲ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ಲಿ, ಈ ತರ ಮಾಡ್ರಕ್ಕ ಸೀರೆ ಬಿಸ್ನೆಸ್ ಅಂದ್ಬಿಟ್ಟು.
ಎಲ್ಲ ಆನ್ಲೈನ್ ಟ್ರೆಂಡಿಂಗ್ಗೆ ಓಡ್ತೈತೆ ಸೀರೆ ಸೀರೆ ಅಂತ. ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಎಲ್ಲಾರ ಮೊಬೈಲ್ ಅಲ್ಲಿ ವಾಟ್ಸಪ್ ಹೆಂಗೋ ಇನ್ಸ್ಟಾಗ್ರಾಮ್ ಹೆಂಗೋ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರಲ್ಲೂ ಸೀರೆನೆ ಟ್ರೆಂಡಿಂಗ್. ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ನಂತರನೇ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದ್ ಜನ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೆಲವೊಬ್ರು ಇರೋ ಸೀರೆಗಳನ್ನ ಮಾರ್ಬಿಟ್ಟು ಕ್ಲೋಸ್ ಮಾಡ್ಕೊಂಡವ್ರು ಇದಾರೆ. ಇನ್ ಕೆಲವೊಬ್ರು ಡೇ ಬೈ ಡೇ ಬೆಳ್ಳಿ ಚುಕ್ಕಿ ಆಡಕೊಂಡು ಸೀರೆ ಬಿಸ್ನೆಸ್ ರನ್ ಅಪ್ ಮಾಡೋರು ಇದ್ದಾರೆ.